ಬದಲಾಗ್ತಾ ಇರುವಂತಹ ಜೀವನ ಶೈಲಿಯಲ್ಲಿ ಮನುಷ್ಯನಿಗೆ ನಾನಾ ರೀತಿಯ ಆರೋಗ್ಯದ ಸಮಸ್ಯೆಗಳು ಎದುರಾಗ್ತಾ ಇದೆ. ಅದರಲ್ಲಿ ಈ ಹೃದಯಾಘಾತ ಕೂಡ ಒಂದು. ಹಾರ್ಟ್ ಅಟ್ಯಾಕ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಜನರಲ್ಲಿ ಕಾಣಿಸಿಕೊಳ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಯುವ ಸಮುದಾಯದಲ್ಲಿ ಹಾರ್ಟ್ ಅಟ್ಯಾಕ್ನ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂಥದ್ದು, ಯುವಕರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇರುವಂತಹದ್ದು ಸಹಜವಾಗಿಯೇ ಜನರ ಆತಂಕವನ್ನು ಜಾಸ್ತಿ ಮಾಡಿದೆ. ಇದನ್ನು ಮನಗಂಡಿರುವಂತಹ ರಾಜ್ಯ ಸರ್ಕಾರ ಈಗ ಒಂದು ಹೊಸ ಸ್ಕೀಮನ್ನು ಜಾರಿಗೆ ತಂದಿದೆ. ಏನದು ಸ್ಕೀಮ್? ಅದು ಹೇಗೆ ಹಾರ್ಟ್ ಅಟ್ಯಾಕಿಗೆ ಒಳಗಾಗುವಂತಹ ಯುವಕರಿಗೆ ಅಥವಾ ಜನರಿಗೆ ಹೆಲ್ಪ್ ಆಗುತ್ತೆ? ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಹೊಸ ಯೋಜನೆ. ಪುನೀತ್ ಹೃದಯ ಜ್ಯೋತಿ ಸ್ಕೀಮ್ ಜಾರಿಗೆ ನಿರ್ಧರಿಸಿದ ಸರ್ಕಾರ. ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರೋರಲ್ಲಿ ವಯಸ್ಕರೇ ಹೆಚ್ಚಾಗಿದ್ದಾರೆ. 18 ವರ್ಷದಿಂದ 40 ವರ್ಷ ಒಳಗಿನವರೇ ಒತ್ತಡಕ್ಕೆ ಸಿಲುಕಿ ಹೃದಯಾಘಾತ ಆಗ್ತಾ ಇದೆ. ಗೋಲ್ಡನ್ ಅವರ್ನಲ್ಲಿ ಚಿಕಿತ್ಸೆ ಸಿಗದೆ 1% ಅಷ್ಟು ಜನ ಸಾಯ್ತಾ ಇದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಹೃದಯಾಘಾತ ಆದವರಿಗೆ ಗೋಲ್ಡನ್ ಅವರ್ನಲ್ಲಿ ಚಿಕಿತ್ಸೆ ನೀಡಿ ಪ್ರಾಣಾಪಾಯದಿಂದ ಪಾರು ಮಾಡೋಕೆ ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಎಂಬ ಹೊಸ ಯೋಜನೆಯನ್ನ ಜಾರಿ ಮಾಡೋಕೆ ನಿರ್ಧರಿಸಿದ್ದಾರೆ. ಬಜೆಟ್ನಲ್ಲಿ ಕೂಡ ಅನೌನ್ಸ್ ಆಗಲಿದ್ದು ಈ ತಿಂಗಳಲ್ಲೇ ಜಾರಿಗೆ ಬರಲಿದೆಯಂತೆ. ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅದರ ಮುಖಾಂತರ ಅನೇಕ ಸಂದರ್ಭಗಳಲ್ಲಿ ಯಾರಿಗೊಬ್ಬರಿಗೆ ಹೃದಯದಲ್ಲಿ ನೋವಾಗ್ತದೆ, ಆಸ್ಪತ್ರೆಯಲ್ಲಿ ಅಲ್ಲೇ ತಾಲೂಕು ಆಸ್ಪತ್ರೆ ಹತ್ರ ಹೋಗ್ತಾರೆ ಅಥವಾ CHC ಹೋಗ್ತಾರೆ, ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಹೋಗ್ತಾರೆ ಅಥವಾ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಹೋಗ್ತಾರೆ. ಅಲ್ಲಿ ಹೋದಾಗ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತ ಗೊತ್ತಾದರೆ ಅವರನ್ನು ನಾವು ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ಗೆ ಕಳಿಸ್ಬೇಕು. ಅದು ಹೋಗುವಷ್ಟೊತ್ತಿಗೆ 1 ಗಂಟೆ, 1.5 ಗಂಟೆ, 2 ಗಂಟೆ ಆಗೋಗ್ತದೆ. ಅಷ್ಟೊತ್ತಿಗೆ ಆ ಗೋಲ್ಡನ್ ಅವರ್ ಪೀರಿಯಡ್ ಅಂತ ಹೇಳ್ತೀವಿ. ಆ ವಿದಿನ್ 1-2 ಅವರ್ಸ್ ಟ್ರೀಟ್ಮೆಂಟ್ ಸಿಗದೆ ಹೋದ್ರೆ ಅವರಿಗೆ ಅಥವಾ ಅವರು ಜೀವನೇ ಕಳ್ಕೊಳ್ತಾರೆ. ಇಲ್ಲದೆ ಹೋದ್ರೆ ಅವ್ರ ಹಾರ್ಟ್ ತುಂಬಾ ಡ್ಯಾಮೇಜ್ ಆಗೋಗಿರ್ತದೆ ಅಥವಾ ಅವ್ರ ಬ್ರೈನ್ ಕೂಡ ಡ್ಯಾಮೇಜ್ ಆಗೋಗ್ತದೆ. ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಸ್ಕೀಮ್ನ ಈ ಯೋಜನೆಯನ್ನ ಟೆಲಿಮಾನಿಟರಿಂಗ್ ಮೂಲಕ ನುರಿತ ತಜ್ಞರಿಂದ ಟೆಲಿಮಾನಿಟರಿಂಗ್ ಆಗೋ ಗೋಲ್ಡನ್ ಅವರ್ನಲ್ಲಿ ಚಿಕಿತ್ಸೆ ನೀಡೋ ಮೂಲಕ ರೋಗಿಗಳನ್ನ ಬದುಕಿಸೋ ಕಾನ್ಸೆಪ್ಟ್ ಇದಾಗಿದೆ. ರಾಜ್ಯದ ಜಿಲ್ಲಾಸ್ಪತ್ರೆ, ತಾಲೂಕು ಆಸ್ಪತ್ರೆ ಮತ್ತು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಬಂದ ರೋಗಿಗೆ ಗೋಲ್ಡನ್ ಅವರ್ನಲ್ಲಿ ಚಿಕಿತ್ಸೆ ಕೊಡಬೇಕಾದ್ರೆ ಬೆಂಗಳೂರಿನ ನುರಿತ ತಂಡ ಹೈ ರೆಸಲ್ಯೂಷನ್ ಕ್ಯಾಮೆರಾಗಳ ಮೂಲಕ ಮಾನಿಟರಿಂಗ್ ಮಾಡಿ ಜೀವ ಉಳಿಸ್ತಾರಂತೆ. ಯಾವುದೋ ಹಳ್ಳಿಯಿಂದ ಬೆಂಗಳೂರಿಗೆ ರೋಗಿ ಬರೋಷ್ಟೊತ್ತಿಗೆ ಪ್ರಾಣ ಇರಲ್ಲ. ಈ ಟೆಲಿಮಾನಿಟರಿಂಗ್ ಜೀವ ಉಳಿಸೋಕೆ ತುಂಬಾ ಸಹಕಾರಿಯಾಗಲಿದೆ ಅಂತಿದ್ದಾರೆ ಆರೋಗ್ಯ ಸಚಿವರು. ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಅವರ ECG ರೀಡಿಂಗ್ಸ್ ಏನಿರ್ತದೆ ಅದು ನೋಡಿದಾಗ ಅದರಲ್ಲಿ ಅವರಿಗೆ ವಿಚಾರಣೆ ಮಾಡಿ ತಜ್ಞ ವೈದ್ಯರು ಕೂಡ ಆ ಒಂದು ಹಬ್ ಅಲ್ಲಿ ಇರ್ತಾರೆ. ಅದು ಟೆಲಿನೇ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚೆಕ್ ಮಾಡ್ತಾರೆ, ಎಲ್ಲ ECG ಚೆಕ್ ಮಾಡ್ತದೆ. ಅವರಿಗೆ ಡೌಟ್ ಬಂದಾಗ ಈ ಡಾಕ್ಟರ್ಗಳು ನೋಡ್ತಾರೆ, ಕೂಡಲೇ ಅವರಿಗೆ ಒಂದು ಇಂಜೆಕ್ಷನ್ ಕೊಡ್ತೀವಿ. ಅಲ್ಲೇ ಸುಧಾರಣೆ ಮಾಡುವಂಥ ಇಂಜೆಕ್ಷನ್, ಒಂದೊಂದು ಇಂಜೆಕ್ಷನ್ 30,000 ರೂಪಾಯಿ. ಅದು ಅದನ್ನ ನಾವು ಅಲ್ಲೇ ಕೊಡಿಸೋದಕ್ಕೆ ಅವ್ರು ಕೊಟ್ಬಿಟ್ರೆ ಆ ಇಂಜೆಕ್ಷನ್ನ ಅವರಿಗೆ ಆ ಸದ್ಯದಲ್ಲಿ ಅವ್ರಿಗೆ ಆಗುವಂಥ ಆಘಾತದಿಂದ ಪಾರಾಗ್ತಾರೆ. ಬಜೆಟ್ ಇನ್ಕ್ಲೂಡ್ ಆಗಿದೆ. ಈ ತಿಂಗಳೇ ನಾವು ಉದ್ಘಾಟನೆ ಮಾಡ್ತೀವಿ, CM ಅವರೇ ಮಾಡ್ತಾರೆ. ಗೋಲ್ಡನ್ ಅವರ್ನಲ್ಲಿ ಜೀವ ಉಳಿಸೋಕೆ ಸರ್ಕಾರ ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಹೊಸ ಯೋಜನೆ ಜಾರಿ ಮಾಡ್ತಾ ಇದ್ದು, ಈ ಯೋಜನೆಯ ವಿಶೇಷತೆ ಏನಿರಲಿದೆ ಅಂತ ಕಾದ್ ನೋಡಬೇಕು. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.